ಓಂ ಶಾಂತಿ. ದಿನಾಂಕ ಆಗಿದೆ 6/2/2026. ಈಗ ಇದು ಏರುವ ಕಲೆಯ ಸಮಯವಾಗಿದೆ. ಭಾರತವು ಬಡವನಿಂದ ಸಾಹುಕಾರನಾಗುತ್ತದೆ. ನೀವು ಸತ್ಯಯೋಗಿ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಿ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಶ್ರೀಕೃಷ್ಣನಿಗೆ ಈ ರೀತಿ ಹೇಳುವುದಿಲ್ಲ. ಶ್ರೀಕೃಷ್ಣನಂತೂ ಬಹಳ ಧನವಂತನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರರಿರುತ್ತಾರೆ. ತಂದೆಯು ಯಾವಾಗ ಈ ಭೂಮಿಗೆ ಬರುವರೋ ಆಗ ಭಾರತವು ಎಲ್ಲದಕ್ಕಿಂತ ಬಡ ದೇಶವಾಗಿದೆ. ಭಾರತವನ್ನು ಮತ್ತೆ ಸಾಹುಕಾರವನ್ನಾಗಿ ಮಾಡುತ್ತಾರೆ. ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ. ನಿರಾಕಾರಿಯಾಗಿದೆ. ಅದು ಖಂಡಿತವಾಗಿಯೂ ಇದೆ, ಆದರೆ ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆದ್ದರಿಂದ ಆತ್ಮವು ಗುಪ್ತವೆಂದು ಹೇಳಲಾಗುತ್ತದೆ. ಭಾರತವು ಸತ್ಯಯುಗದಲ್ಲಿ ಬಹಳ ಸಾಹುಕಾರನಾಗಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು. ಮತ್ತೆ ಆ ರಾಜ್ಯವು ಎಲ್ಲಿ ಹೋಯಿತು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು 84 ಜನ್ಮಗಳ ಏಣಿಯಾಗಿದೆ. ಡ್ರಾಮಾನುಸಾರ ಪ್ರತಿಯೊಬ್ಬ ಪಾತ್ರಧಾರಿಯು ನಂಬರ್ ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಅನ್ಯ ಧರ್ಮಗಳು ಬರುವುದೇ ಕೊನೆಯಲ್ಲಿ. ಅಂದಾಗ ದೇವತಾ ಧರ್ಮದವರೂ ಸಹ ಡ್ರಾಮಾನುಸಾರ ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ. ಅವರು ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ಹಿಂತಿರುಗಿ ಬರುತ್ತಾರೆ. ಎಲ್ಲರಿಗಿಂತ ಸರ್ವೋತ್ತಮ ಸೇವೆಯನ್ನು ಬೇಹದ್ದಿನ ತಂದೆಯೇ ಬಂದು ಮಾಡುತ್ತಾರೆ. ನಮ್ಮನ್ನು ಪ್ರಜೆಗಳಿಂದ ರಾಜರು, ಭಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ. ನಾವು ಸ್ವರ್ಗದ ಮಹಾರಾಜ ಮಹಾರಾಣಿ ಆಗುತ್ತೇವೆ. ನಂತರ ಕೆಳಗಿಳಿಯುತ್ತಾ ಭಕ್ತರಾದಾಗ ಮೊಟ್ಟಮೊದಲು ಶಿವತಂದೆಯ ಪೂಜಾರಿಗಳಾಗುತ್ತೇವೆ. ಯಾವ ಜಮೀನನ್ನು 500 ರೂಪಾಯಿಗಳಿಗೆ ತೆಗೆದುಕೊಂಡಿದ್ದೆವೋ ಅದರ ಬೆಲೆಯು ಇಂದು 5,000ಕ್ಕಿಂತಲೂ ಅಧಿಕವಾಗಿ ಬಿಟ್ಟಿದೆ. ಸತ್ಯಯುಗದಲ್ಲಂತೂ ಧರಣಿಗೆ ಬೆಲೆ ಕಟ್ಟಬೇಕಾಗಿಲ್ಲ. ಈಗಂತೂ ಎಷ್ಟು ಪರಿಶ್ರಮ ಪಟ್ಟರೂ ಸಹ ಅನ್ನವೂ ಸಿಗುವುದಿಲ್ಲ. ಮನುಷ್ಯರು ಬಹಳ ಹಸಿವು ಬಾಯಾರಿಕೆಯಲ್ಲಿ ಸಾಯುತ್ತಾರೆ. ಅಂದಾಗ ಗೀತೆಯನ್ನು ಕೇಳುತ್ತಿದ್ದಂತೆಯೇ ನೀವು ರೋಮಾಂಚನವಾಗಿ ನಿಂತು ಬಿಡಬೇಕು. ನಾವು ಪಾವನರಿಂದ ಪತಿತರಾಗುವುದರಲ್ಲಿ 5,000 ವರ್ಷಗಳು ಹಿಡಿಸುತ್ತವೆ. ಈಗ ಪುನಃ ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನಾವು ಪ್ರತಿ 5,000 ವರ್ಷಗಳ ಮೊದಲು ಸ್ವರ್ಗದ ಮಾಲೀಕರಾಗಿದ್ದೇವೆ. ತಂದೆಯು ಆ ರೀತಿ ಮಾಡಿದ್ದರು. ಶಿವ ಜಯಂತಿಯನ್ನು ಆಚರಿಸುತ್ತಾರೆ, ಆದರೆ ಅವರು ಯಾವಾಗ ಬಂದಿದ್ದರು ಎಂದು ತಿಳಿದುಕೊಂಡಿಲ್ಲ. ಯಾರು ಸತ್ವಪ್ರಧಾನರಾಗಿದ್ದರೋ ಅವರೇ ಈಗ ತಮೋಪ್ರಧಾನನಾಗಿದ್ದಾರೆ. ಪುನಃ ಸತ್ವಪ್ರಧಾನರಾಗಬೇಕಾಗಿದೆ. ನೀವು ಆತ್ಮರಿಗೆ ಈಗ ಶಿಕ್ಷಣ ಸಿಗುತ್ತಿದೆ. ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚೂ ತಪ್ಪದೆ ಪುನರಾವರ್ತನೆ ಆಗುವುದು. ಇದರಲ್ಲಿ 1 ಪೈಸೆಯಷ್ಟು ಅಂತರವಾಗುವುದಿಲ್ಲ. ಭಗವಂತನಿಗಂತೂ ತನ್ನ ಶರೀರವೇ ಇಲ್ಲ. ಅವರು ಬಂದು ನೀವು ಮಕ್ಕಳನ್ನು ಧನವಂತರನ್ನಾಗಿ ಮಾಡುತ್ತಾರೆ. ನಿಮಗೆ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಾರೆ. ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಎಲ್ಲ ಚಿಂತೆಗಳನ್ನು ಬಿಟ್ಟು ಬಿಡಬೇಕಾಗಿದೆ. ಒಂದು ಸತ್ವಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕಾಗಿದೆ. ಬಡವರ ಬಂಧು ತಂದೆಯು ಭಾರತವನ್ನು ಬಡದೇಶದಿಂದ ಸಾಹುಕಾರನನ್ನಾಗಿ ಮಾಡಲು ಬಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರಬೇಕಾಗಿದೆ. ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ ವಿಜಯೀ ಭವ. ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು. ಅಂದಾಗ ತಮ್ಮ ಹೃದಯದಲ್ಲಿ ತಂದೆಯಲ್ಲದೆ ಮತ್ಯಾರೂ ಇರಬಾರದು. ತಮ್ಮ ದೇಹದ ಸ್ಮೃತಿಯೂ ಇರಬಾರದು. ಹೇಗೆ ಆತ್ಮ ಮತ್ತು ಶರೀರವು ಕಂಬೈಂಡ್ ಆಗಿದೆಯೋ ಹಾಗೆಯೇ ತಾವು ತಂದೆಯ ಜೊತೆ ಕಂಬೈಂಡ್ ಆಗಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.